ಇವತ್ತು ಬೆಳಿಗ್ಗೆ ಕಾಲೇಜ್ಗೆ ಹೋಗಬೇಕು ಅಂತ ಬಸ್ ಸ್ಟಾಪ್ಗೆ ಹೋದ್ವಿ. ಅಲ್ಲಿ ನಮ್ಮ ಅಕ್ಕ ಅವ್ರ ಚಿಕ್ಕಪ್ಪ ಸಿಂಗಾಪುರದಿಂದ ಚಾಕ್ಲೇಟ್ ಕೊಟ್ಟು ಕಳಿಸಿದ್ರು ಅಂತ ಎಲ್ರಿಗೂ ಎರಡು ಚಾಕ್ಲೇಟ್ ಕೊಟ್ಟರು. ಅದಾದಮೇಲೆ CBSಗೆ ಬಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಅಂತ ಚಾಕ್ಲೇಟ್ ತೊಗೊಂಡು ಕಾಲೇಜಿಗೆ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ನಡ್ಕೊಂಡು ಹೋದೆ. ಹತ್ತಕ್ಕಾಗದೇ ಇದ್ರು 3 ಫ್ಲೋರ್ ಹತ್ಕೊಂಡು ಕಾಲೇಜ್ಗೆ ಹೋದರೆ ಕಾಲೇಜಲ್ಲಿ ಯಾರೂ ಬಂದೇ ಇರಲಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೋಗ್ಲಿ ಬಿಡು ಅಂತ ಕ್ಲಾಸ್ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಜನಸಾಗರ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. 2 hours later. ಲಂಚ್ ಬ್ರೇಕ್ ಸಿಕ್ತು ಅಂತ ಊಟ ಮಾಡೋಣ ಅಂತ ಬಾಕ್ಸ್ ಓಪನ್ ಮಾಡಿದ್ರೆ ನಮ್ಮಮ್ಮ ಬರೀ ತರಕಾರಿನೇ ಹಾಕಿದೆ. 3 hours later. ಕಾಲೇಜ್ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಏನಕ್ಕೆ ಅಂದ್ಕೊಂಡ್ರೆ ಮಂತ್ರಾಲಯಕ್ಕೆ ಟಿಕೆಟ್ ಬುಕ್ ಮಾಡೋಕ್ಕೆ. ಫೈನಲಿ ಟಿಕೆಟ್ ಬುಕ್ಕಿಂಗ್ ಆಯಿತು. ಕಂಗ್ರ್ಯಾಚುಲೇಷನ್ ಬ್ರದರ್. ಬಂದಿದ್ದ ಕೆಲಸ ಮುಗೀತು ಅಂತ CBSಗೆ ಬಂದ್ವಿ. ಆಮೇಲೆ ಒಂದು ಜ್ಯೂಸ್ ಕುಡ್ಕೊಂಡು ಜೋಳ ತಿನ್ಕೊಂಡು ನರಸೀಪುರದ ಕಡೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನಮ್ಮೂರ ಕಡೆ ಹೊರಡ್ಬೇಕಾದ್ರೆ ಮಳೆ ಬರ್ತಿದೆ ಅಂತ ಛತ್ರಿ ಓಪನ್ ಮಾಡಿದ್ರೆ ಮಳೆನೇ ನಿಂತೋಗ್ಬಿಡದ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮನೆಗೆ ಬಂದು ಪಾರ್ಸೆಲ್ ತಂದಿದ್ದು ಗೋಬಿ ತಿನ್ಕೊಂಡು ಒಂದು ಒಬ್ಬಟ್ಟು ತಿನ್ಕೊಂಡು ಕೊನೆಗೆ ಊಟ ಮಾಡಿಕೊಂಡು ಈ ಡೇನ ಇಲ್ಲಿಗೆ ಮುಗಿಸ್ತಿದ್ದೀನಿ.